ಈ ಮಡಿವಾಳದಲ್ಲಿ ಚೋಳ ಮಹಾರಾಜರು ಕಟ್ಟಿರ್ತಕ್ಕಂಥ ದೇವಸ್ಥಾನಕ್ಕೆ ಇವೆಲ್ಲ ಭಕ್ತಾದಿಗಳು, ಅದಕ್ಕೆ ನಮ್ಮ ಮೇಡಮ್ ರೂಪಾ ಮೇಡಮ್ನು MLA ಅವರು ಮೊದಲಿಂದ ಭಕ್ತರು, ಈಗಲ್ಲ. ಅವ್ರು MLA ಆಗೋದಕ್ಕೆ ಮುಂಚೆನೂ ದೇವಸ್ಥಾನದಾಗ ಬಂದು ಪೂಜೆ ಮಾಡಿಕೊಂಡು ಜಿಲ್ಲಾ ಪರಿಷತ್ಗೆ ನಿಂತು ಆಮೇಲೆ MLA ಆಗಿ ತಿರ್ಗಿ 2 ಸತಿ MLA ಆಗಿದೆ. ಆವತ್ತಿಂದನೂ ಈ ದೇವಸ್ಥಾನಕ್ಕೆ ಅವರು ಏನೋ ಒಂದು ಒಳ್ಳೆ ಕೆಲಸಗಳು ಮಾಡ್ತಾ ಇದ್ದಾರೆ. ಅದಕ್ಕೆ ಸ್ವಲ್ಪ ನಾವೆಲ್ಲ ಸಹಕರಿಸಿದರೆ ಇನ್ನೂ ಉಳಿದಿದ್ದೆಲ್ಲ ನಾನು ಹೇಳಿದ್ದೀನಿ. ಮಂಟಪದ್ದು, ಆಮೇಲೆ ಇಲ್ಲಿ ಕಾಂಪೌಂಡ್ ಕಟ್ಟೋದು, ಕಲ್ಯಾಣಿ ರಿಪೇರಿ ಮಾಡೋದು, ಇದೆಲ್ಲನೂ ಅದು ಮಾಡ್ತಾ ಇದ್ದಾರೆ ಅವರು. ಏನೆಂದರೆ ಪ್ರತಿಯೊಂದಕ್ಕೂ ನಾವು ಮೊದಲು ವಿಧಾನಸೌಧಕ್ಕೆ ಹೋಗಿ ಕೆಲಸಗಳು ಮಾಡಿಸ್ಕೊಂಡು ಬರಬೇಕಾಗಿತ್ತು. ಈ ಅಂಥ ಸಿಚುವೇಶನ್ ಈಗಿಲ್ಲ. ಪಾಪ ಅವರೊಬ್ಬರೇ ಎಲ್ಲ ಮಾಡಿಕೊಂಡು ಬಂದು ನಮಗೆ ತಲುಪಿಸ್ತಾ ಇದ್ದಾರೆ. ಈ 5 ಲೈಟ್ಸು, ಇದು ಲೈಟ್ಗಳು ಅಷ್ಟು ಮೊದಲೇ ಅಲ್ಲಿ ಚಿಕ್ಕದೊಂದು ಹಾಕ್ಸಿದ್ರು, ಅದು ಸಾಕಾಗಲ್ಲ ಅಂಥೇಳಿ ಈಗ ನಮ್ಮ ಆನಂದ ರೆಡ್ಡಿ ಅವರು ಚೇರ್ಮನ್ ಇದು ಪ್ರಭುತ್ವದಲ್ಲಿ ಈಗ ದೊಡ್ಡದೊಂದು ಹಾಕಿದ್ದಾರೆ. ಇದು ಊರಿಗೆಲ್ಲ ಬೆಳಕು ಬರುತ್ತೆ. ಈಗ ಈ ಥರ ಪ್ರತಿಯೊಂದು ಕೆಲಸಗಳು ಆಗ್ತಾ ಇದೆ. ದಯವಿಟ್ಟು ಅವೆಲ್ಲ ಸಹಕರಿಸಿ ಇನ್ನೂ ಹೆಚ್ಚಿಗೆ ಈ ದೇವಸ್ಥಾನದ ಇಂಪ್ರೂವ್ ಮಾಡಿದರೆ ಅವರು ಟೂರಿಸ್ಟ್ ಸೆಂಟರ್ ಮಾಡಬೇಕು ಅಂತಿದ್ದಾರೆ. ಮಡಿವಾಳದ ಒಂದು ಟೂರಿಸ್ಟ್ ಸೆಂಟರ್, ಯಾಕಂದರೆ ಇದು ಆರ್ಕಿಯಾಲಜಿಗೆ ಸೇರಿರೋದು. ಚರಿತ್ರೆ ಇದೆ, ಭಾಳ ಒಂದು 1500 ವರ್ಷ ಚರಿತ್ರೆ ಇದೆ ಅಂತ ದೇವ್ರನ್ನ ನೀವು ಇಟ್ಕೊಂಡಿದ್ದೀರಿ ಇಲ್ಲಿ. ಅದಕ್ಕೋಸ್ಕರ ದೇವ್ರ ಮೇಲೆ ಭಕ್ತಿ ಮತ್ತು ಭಕ್ತಾದಿಗಳ ಅನುಕೂಲಕ್ಕಾಗಿ ಮೇಡಮ್ನವ್ರು ಏನು ಬೇಕೋ ಮಾಡೋದಕ್ಕೆ ಸಿದ್ಧವಾಗಿದ್ದಾರೆ. ಅದು ಸ್ವಲ್ಪ ಗೌರ್ಮೆಂಟ್ನಲ್ಲಿ, ಸರ್ಕಾರದ ಇದರಲ್ಲಿ ಸ್ವಲ್ಪ ಹೆಚ್ಚಿಗೆ ಒಂದು ಶ್ರಮವಹಿಸಿ ತರಬೇಕಾಗತ್ತೆ. ತರ್ತಾರೆ, ಮಾಡಿಸ್ತಾರೆ. ನಿಮ್ಮೆಲ್ಲ ಸಹಕಾರ ಇರಬೇಕು, ಇದೇ ತಿರಿ ಅಂತ ಹೇಳಿಬಿಟ್ಟು ನಾನು ಬೇಡ್ಕೊತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ. ಮೊದಲೇ ಧರ್ಮಸ್ಥಳದವರು ಮಾಡಿದಾಗ 10 ಇಯರ್ಸ್ ಬ್ಯಾಕು ಧರ್ಮಸ್ಥಳದವರು ಅರ್ಧ ಅಮೌಂಟು ಹಾಕಿಸ್ಕೊಂಡು ಒಂದು 20 ಲಕ್ಷ, ನಾವು ಇಲ್ಲಿ ಜನಗಳು ಮತ್ತು ಮೇಡಮ್ ಹತ್ತಿರದ ಒಂದು 20 ಲಕ್ಷ, ಟೋಟಲ್ 40 ಲ್ಯಾಕ್ಸ್ ಖರ್ಚಾಗಿದೆ ಈಗಾಗಲೇ ದೇವಸ್ಥಾನಕ್ಕೆ. ಇನ್ನೂ 25-30 ಲಕ್ಷ ಬೇಕಾಗತ್ತೆ ಮಂಟಪದ್ದು ಇದೆಲ್ಲ ಮಾಡಬೇಕು ಅಂತ ಹೇಳಿದ್ರೆ. ಇದು ಬಂದು ಆರ್ಕಿಯಾಲಜಿ ಆಗಲೇ ಹೇಳಿದ್ನಲ್ಲ ನಾನು. ಆಮೇಲೆ ಮೇಜರ್ ಟೆಂಪಲ್ಲು, ಪ್ರತಿಯೊಂದಕ್ಕೂ ಗೌರ್ಮೆಂಟ್ ಪರ್ಮಿಷನ್ ತಗೋಬೇಕು. ತಹಸೀಲ್ದಾರ್ ಇಸ್ ದಿ ಹೆಡ್, DC ಇಸ್ ದಿ ಅಲ್ಟಿಮೇಟ್ ಅಥಾರಿಟಿ. ಅವ್ರ ಹತ್ರ ಮೇಡಮ್ಮು ಎಲ್ಲ ಹೋಗಿ ಮಾತಾಡಿ ತರಬೇಕು. ಇದು ಅದರಿಂದ ನಾವು ಏನು ಸ್ವಂತವಾಗಿ ಮಾಡೋಂಗಿಲ್ಲ. ಆ ಒಂದು ಕಲ್ಲು ಕೂಡ ಚೇಂಜ್ ಮಾಡಲಿಲ್ಲ ಧರ್ಮಸ್ಥಳದವರು. ನಾವು ಮಾಡಲ್ಲ, ಮುಟ್ಟಲ್ಲ ಅಂತ ಹೇಳ್ಬಿಟ್ರು. ಆ ಥರ ಇರ್ತಕ್ಕಂಥ ಒಂದು ನಾವು ಸ್ವಂತವಾಗಿ ಮಾಡೋಂಗಿಲ್ಲ ಇದನ್ನು. ಏನು ಸರ್, ನಾವು ಸ್ವಂತವಾಗಿ ಏನು ಮಾಡೋಂಗಿಲ್ಲ. ಮುಜರಾಯಿ ಟೆಂಪಲ್ ವಿತ್ ದಿ ಹೆಲ್ಪ್ ಆಫ್ ದಿ ಆರ್ಕಿಯಾಲಜಿ ಅವರು ಇರಬೇಕು, ಎಲ್ಲ ಇರಬೇಕು. ಅದನ್ನು ಮಾಡಿ ಇದು ಮಾಡಿದ್ರೆ ಈ ದೇವಸ್ಥಾನ ಭಾಳ ಇಂಪ್ರೂವ್ ಆಗುತ್ತೆ. ಮೇಡಮ್ದು ಅದೇ ಆಸೆ, ಒಂದು ಟೂರಿಸ್ಟ್ ಸೆಂಟ್ರ್ ಆಗುತ್ತೆ ಇದು ಅಂಥೇಳಿ. ಈ ಟೂರಿಸ್ಟ್ ಸೆಂಟ್ರ್ ಮಾಡಬೇಕು ಅಂಥೇಳಿ ಅವ್ರ ಆಸೆ. ಅದಾಗತ್ತೆ. ಎಲ್ಲ ಸ್ವಲ್ಪ ನಮ್ಮ ಜನನೂ ಸಹಕರಿಸ್ಬೇಕಾಗತ್ತೆ. ಅದಕ್ಕೋಸ್ಕರ ಅಷ್ಟು ಮಾತ್ರ. ಬೇರೆ ಎಂಟೈರ್ ಹಿಸ್ಟ್ರಿ ಎಲ್ಲ ಹೇಳಬೇಕಾದ್ರೆ ಒಂದು 3 ಅವರ್ ಆಗುತ್ತೆ. ಈ ದೇವಸ್ಥಾನ ಚರಿತ್ರೆ ನನ್ನ ಹತ್ರ ಇದೆ. ನಾನು ಹೇಳ್ತಲ್ಲ ತಮಗೆ, ಇನ್ನೊಂದು ದಿವಸ ಬನ್ನಿ, ನಾನು ಐ ಗಿವ್ ದಿ ಹೋಲ್ ಥಿಂಗ್ ಅಂತ. ಕನ್ನಡದ್ದು ಇದೆ, ತಮಿಳು ಇದೆ, ಇಂಗ್ಲೀಷ್ನಲ್ಲೂ ಇದೆ. 3 ಚಾಪ್ಟರ್ಸ್ ಇದೆ, ಅದು ಕೊಡ್ತೀನಿ. ಒಂದೇ ದಿನದಲ್ಲಿ ಕಟ್ಟಿರುವಂಥ ದೇವಸ್ಥಾನ ಚೋಳರ ಕಾಲದಲ್ಲಿ ಒಂದೇ ದಿನದಲ್ಲಿ ಕಟ್ಟಿದ್ದಾರೆ. ಚೋಳರು 1500 ವರ್ಷಗಳ ಹಿಂದೆದ್ದ ಚರಿತ್ರೆ ಇದೆ. ಈ ದೇವಸ್ಥಾನಕ್ಕೆ ವಿಶೇಷವಾಗಿರುವಂಥ ಶಕ್ತಿ ಇದೆ, ಅದರದೇ ಆದ ಸತ್ಯ ಇದೆ. ಸ್ವಯಂ ಭುವನೇಶ್ವರ ದೇವಸ್ಥಾನ, ಸ್ವಯಂ ಭುವನೇಶ್ವರ ಎಲ್ಲೆಲ್ಲಿ ಚೋಳರ ಕಾಲದಲ್ಲಿ ಚೋಳರು ಮಹಾರಾಜರಿಗೆ ಈ ಜಾಗದಲ್ಲಿ ಈಶ್ವರನ, ಸೋಮೇಶ್ವರನ ದೇವಸ್ಥಾನ ಕಟ್ಟಬೇಕು ಅಂತ ಅವ್ರ ಮನಸ್ಸಿಗೆ ಕನಸಲ್ಲಿ ಬಂದಿರೋ ಎಲ್ಲ ಜಾಗದಲ್ಲೂ ಅವ್ರು ಕಟ್ಟಿದ್ದಾರೆ. ಒಂದೇ ದಿನದಲ್ಲೇ ಕಟ್ಟಿದ್ದಾರೆ. ಅದು ಚರಿತ್ರೆಯಲ್ಲೂ ಕೂಡ ಇದೆ. ಆ ಥರ ಒಂದು ಪವಿತ್ರತೆ ಕಾಪಾಡಿಕೊಂಡಿರುವಂಥದ್ದು. ಮತ್ತು ಈ ದೇವಸ್ಥಾನಕ್ಕೆ ಬರೋಕ್ಕೆ ಮೊದಲಿಂದನೂ ಭಾಳ ವರ್ಷಗಳಿಂದ ರಸ್ತೆ ಭಾಳ ಸಮಸ್ಯೆ ಇತ್ತು. ನಾವು 5 ಕೋಟಿ ಅನುದಾನನ ಇದೇ ರಸ್ತೆಗೆ ಕ್ಯಾಸಂಬಳ್ಳಿಯಿಂದ ಹಿಡಿದು ಇಲ್ಲಿಂದ ಮಡಿವಾಳ, ತೂಕಲ್ಲು ಮತ್ತು ಆಂಧ್ರ ಬಾರ್ಡ್ರ್ವರೆಗೂ ಕೂಡ ನಾವು ಅದನ್ನು 5 ಕೋಟಿ ಅನುದಾನದಲ್ಲಿ RDPR ಮಾಡಿದ್ದೀವಿ. ಇಲ್ಲೊಂದು ಸ್ಕೂಲು ಆಗಿದೆ, ಪ್ರೈಮರಿ ಸ್ಕೂಲ್. ಅದು 10 ಲಕ್ಷದಲ್ಲಿ, ಭಾಳ ಹಳೇದಿತ್ತು, 40 ವರ್ಷದ ಹಳೇದಿತ್ತು. ಆ ಥರ ಒಂದು ಹಳ್ಳಿಗೆ ಏನೇನು ಅದರ ಅವಶ್ಯಕತೆಗಳಿದ್ದಾವೆ ಬೇಡಿಕೆ ಮೇಲೆ ಮಾಡ್ಕೊಂಡು ಬರೋಕ್ಕಾಗತ್ತೆ. ಎಲ್ಲಿ ಅಲ್ಲಿನ ಊರಿನ ಹಿರಿಯರು ಮತ್ತು ಗ್ರಾಮ ಪಂಚಾಯತಿ ಸದಸ್ಯರು
ತಿಳುವಳಿಕೆಯಿಂದ ನಡ್ಕೊತಾರೆ. ನಮ್ಮ ಗ್ರಾಮಕ್ಕೆ ಏನೇನೆಲ್ಲ ಅವಶ್ಯಕತೆಗಳಿದ್ದಾವೆ, ಫಸ್ಟು ಶಾಲೆಗೆ, ದೇವಸ್ಥಾನಕ್ಕೆ, ರಸ್ತೆಗೆ ಯಾರ್ಯಾರು ಆದ್ಯತೆ ಕೊಟ್ಟಿದ್ದಾರೆ ಅಲ್ಲಿಗೆ ಕೆಲಸ ತಗೊಳ್ಳೋ ಅಂಥದ್ರಲ್ಲಿ ಜಾಸ್ತಿ ಜವಾಬ್ದಾರಿಯಿಂದ ನಡ್ಕೊಂಡಿದ್ದಾರೆ. ಅದು ಆದ್ಯತೆ ಮೇಲೆ ಮಾಡೋ ಅಂಥ ಕೆಲಸಗಳಾಗಿರುತ್ತೆ. ಯಾರೋ ಒಬ್ಬರಿಗೋಸ್ಕರ ಅಲ್ಲ, ಶಾಲೆ ಮಕ್ಕಳಿಗೆ, ಊರಲ್ಲಿರೋ ಮಕ್ಕಳಿಗೆ ಅನುಕೂಲ ಆಗುತ್ತೆ. ದೇವಸ್ಥಾನ ಬಹಳ ವರ್ಷಗಳಿಂದ ಚರಿತ್ರೆ ಉಳಿಸ್ಕೊಂಡು ಬಂದಿದೆ. ಇವತ್ತಿನ ಕಾಲಕ್ಕೆ ಏನೆಲ್ಲ ಅದಕ್ಕೆ ಅವಶ್ಯಕತೆಗಳಿದ್ದಾವೆ ಮಾಡಬೇಕು. ದೇವ್ರ ಕೆಲಸ ಇವತ್ತು ಒಬ್ಬರಿಂದ ಆಗಲ್ಲ, ಎಲ್ಲರ ಪ್ರಯತ್ನದಿಂದನೇ ಆಗುತ್ತೆ. ಅದೊಂದು ಧರ್ಮ ಕಾರ್ಯ, ಅದು ದೇವರ ಆಸೆ ಅದು. ಮತ್ತು ಅದನ್ನು ಉಳಿಸ್ಕೊಂಡು ಬರುವಂಥದ್ದು ನಮ್ಮ ಧರ್ಮ. ಮತ್ತು ಅದು ಮುಜರಾಯಿ ಇಲಾಖೆಗೆ ಸೇರಿರೋದ್ರಿಂದ ಅದಕ್ಕೊಂದು ಸಿಸ್ಟಮ್ ಇದೆ, ಅದೇ ಸಿಸ್ಟಮಲ್ಲಿ ಮಾಡಬೇಕಾಗತ್ತೆ. ಇವತ್ತು ಖುಷಿ ಇದೆ, ಒಂದು ವಾರ 10 ದಿನ ಹಿಂದೆನೇ ಬರಬೇಕಾಗಿತ್ತು. ಕಾರಣಾಂತರಗಳಿಂದ ಬೇರೆ ಬೇರೆ ಕಾರ್ಯಕ್ರಮಗಳಿದ್ದರಿಂದ ಬರಲಿಕ್ಕಾಗಿಲ್ಲ. ಈ ಭಾಗದಲ್ಲಿ ಗ್ರಾಮ ಪಂಚಾಯತಿ ಸದಸ್ಯರಿರ್ಬೋದು, ಅಧ್ಯಕ್ಷರಿರ್ಬೋದು, ಮತ್ತು ಯುವಕರು, ವಿಶೇಷವಾಗಿ ಯುವಕರಿಗೆ ಭಾಳ ಆಸಕ್ತಿ ಇದೆ. ಊರಲ್ಲಿ ಭಾಳ ಒಳ್ಳೆ ಕೆಲಸಗಳನ್ನು ಮಾಡಬೇಕು ಅನ್ನೋವಂಥ ಆಸಕ್ತಿಯಿಂದ ಅಚ್ಚುಕಟ್ಟಾಗಿ ಈ ಕಾರ್ಯಕ್ರಮನ ಯಾರು ಜವಾಬ್ದಾರಿಯಿಂದ ಮಾಡಿದ್ದಾರೆ, ಅರುಣ್ ಇರ್ಬೋದು, ಇಲ್ಲಿರೋ ಎಲ್ಲ ಮುಖಂಡರಿರ್ಬೋದು, ಈ ಗ್ರಾಮದ ಗ್ರಾಮಸ್ಥರಿರ್ಬೋದು, ಆಸಕ್ತಿ ತಗೊಂಡು ಮಾಡಿದ್ದಾರೆ. ನಂದಾರೆಡ್ಡಿ ಅಣ್ಣನು ಹಿರಿಯರು ಮಾರ್ಗದರ್ಶನ ಕೊಟ್ಟಿದ್ದಾರೆ ಯುವಕರಿಗೆ. ಇವರೆಲ್ಲರ ಪ್ರಯತ್ನದಲ್ಲಿ ಊರಿಗೆ ಏನೇನು ಅವಶ್ಯಕತೆಗಳಿದ್ದಾವೆ ಅವು ಮಾಡಿಸ್ಕೊಡೋ ಅಂಥದ್ರಲ್ಲಿ ಅವ್ರು ಯಶಸ್ವಿ ಆಗಿದ್ದಾರೆ. ಊರು ಕೂಡ ನೋಡಲಿಕ್ಕೆ ಇವಾಗ ಗ್ರಾಮಸ್ಥರಿಗೂ ಖುಷಿ ಆಗುತ್ತೆ. ಹೊಸ ಸ್ಕೂಲ್ ಬಂದಿದೆ, ಊರ ಹತ್ರ ಲೈಟ್ ಬಂದಿದೆ, ರಸ್ತೆನೂ ಚೆನ್ನಾಗಿದೆ. ಇನ್ನೇನಿದೆ ಹಂತವಾಗಿ ಬೇಡಿಕೆಗಳನ್ನ ಮಾಡ್ಕೊಬೋದು. ದೇವಸ್ಥಾನಕ್ಕೆ ಒಂದು ಭವನನೂ 10 ಲಕ್ಷದಲ್ಲಿ ಆಗ್ತಾ ಇದೆ. ಹಂತವಾಗಿ ನಮ್ಮ ಕೈಯಲ್ಲಾಗೋ ಅಂಥದ್ದನ್ನು ಮಾಡೋ ಅಂಥ ಪ್ರಯತ್ನದಲ್ಲಿ ಈ ಊರವರು ಯಶಸ್ವಿಯಾಗಿದ್ದಾರೆ. ಮಾಡಿಸ್ಕೊಡೋ ಅಂಥದ್ರಲ್ಲಿ ನಾವು ಮಾಡಬೇಕು ಹೇಳಿದಾಗ ಜನಪ್ರತಿನಿಧಿ ಜವಾಬ್ದಾರಿ ಏನಂದರೆ, ಏನಾದರೂ ನಮಗೆ ಕೆಲಸ ಹೇಳಿದಾಗ ನನಗಾಗಲಿ ಗ್ರಾಮ ಪಂಚಾಯತಿ ಅಧ್ಯಕ್ಷರಿಗಾಗಲಿ ನಮ್ಮ ಜವಾಬ್ದಾರಿ ಆಗುತ್ತೆ. தரம் என்றும் நிரந்தரம், தரம் என்றும் நிரந்தரம், தரம் என்றும் நிரந்தரம். வாங்க.